ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್. ಮತ್ತೆ ಇವತ್ತಿನ ವಿಚಾರ ಏನು ಅಂತ ಅಂದ್ರೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೈಸ್. ಮತ್ತೆ ಇವತ್ತಿನ ವಿಚಾರ ಏನು ಅಂತ ಅಂದ್ರೆ, ಮತ್ತೆ ಕಮೆಂಟ್ ಮಾಡಿದ್ರಲ್ಲ ಪ್ರಾಂಕ್ ವಿಡಿಯೋ ಟ್ರೈ ಮಾಡಿ ಅಂತ, ಅದಕ್ಕೋಸ್ಕರ ಇವತ್ತು ಪ್ರಾಂಕ್ ವಿಡಿಯೋ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್. ಇದು ಹೆಂಗ್ ಬರುತ್ತೆ ಏನು ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಏನಿದು ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಹಿಂಗಿದೆ, ಎಲ್ಲೋ ಬಂದು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬಿಡಿ ಗೈಸ್. ಇದು ನಮ್ಮ ಶಾಪು, ಸೊ ಅದಕ್ಕೆ ಇಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮನೇಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಗೈಸ್. ಮನೇಲಿ ಅವರು ಇರ್ತಾರೆ, ಇವತ್ತು ಸಂಡೇ ಬೇರೆ, ಹೆಂಗ್ ವಿಡಿಯೋ ಮಾಡ್ಲಿ? ಅವ್ರು ಸಿಗೋದೇ ಸಂಡೇ ಮಾತ್ರ. ಸಂಡೇ ಮನೇಲಿ ವಿಡಿಯೋ ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ಈ ಶಾಪಲ್ಲಿ ಒಂದು ಅನ್ಕೊಂಡಿದೀನಿ, ಆ ಥರ ಪ್ರ್ಯಾಂಕ್ ಮಾಡಿದ್ರೆ ಅವರು ಪ್ರ್ಯಾಂಕ್ ಆಗ್ತಾರೆ ಅಂತ. ಅದಕ್ಕೆ ಅಂತ ಎಲ್ಲ ಏನೇನ್ ಬೇಕೋ ಎಲ್ಲ ತಗೊಂಬಂದ್ ಇಟ್ಟಿದ್ದೀನಿ. ಇವಾಗ ಅದನ್ನ ಪ್ಲೇಸ್ ಮಾಡ್ಬೇಕು. ಎಲ್ಲಿ ಪ್ಲೇಸ್ ಮಾಡೋದು, ಅವ್ರು ಹೆಂಗ್ ರಿಯಾಕ್ಟ್ ಆಗ್ತಾರೆ ಅಂತೆಲ್ಲ ನೋಡೋಣ. ಅವ್ರಂತೂ ಮನೇಲಿ ಆರಾಮಾಗಿ ಮಗನ್ ಜೊತೆ ಇದಾರೆ ಗೈಸ್. ಇವಾಗ ಅದನ್ನ ಎಲ್ಲಿ ಬಚ್ಚಿಡೋದು ಅಂತೆಲ್ಲ ಹೋಗಿ ಮಾಡೋಣ. ಪ್ರಾಡಕ್ಟ್ ಎಲ್ಲಿದೆ ರಮ್ಯಾ? ಇಲ್ಲೇ ಇದೆ. ನೋಡಿದ್ರೆ ಹೆಂಗ್ ಭಯ ಆಗುತ್ತೆ. ಸೊ ಇದನ್ನ ಬಚ್ಚಿಡೋದು ಇಲ್ಲೇ ಎಲ್ಲಾದ್ರೂ ಬಚ್ಚಿಡ್ತಿದ್ದೀನಿ. ಸೊ ಅವ್ರು ಏನ್ ಗೊತ್ತಾ ಮ್ಯಾಟ್ರು, ಇವಾಗ ನಾವು ಅಂಗಡಿಗೆ ಬಂದು ಸೊ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಅಂಗಡಿಗೆ ಬಂದಿದ್ದೀನಿ. ಇವಾಗ ಫೋನ್ ಮಾಡ್ಬಿಟ್ಟು ಅವರಿಗೆ, ರೀ ಅಂಗಡಿ ಕ್ಲೀನ್ ಮಾಡ್ತಾ ಇದ್ವಿ, ಹಿಂಗೆ ರೋಡ್ ಇದ್ಲ, ರೋಡ್ ತೋರ್ಸ್ರಮ್ಮೆ ಹಂಗೆ ಒಂಚೂರ. ಈ ರೋಡ್ ಇಲ್ಲಿ ಹಿಂಗೇನೆ ಹಾವು ಬಂದ್ಬಿಟ್ಟು ಒಳಗ್ ಸೇರ್ಕೊಬಿಡ್ತೀರಿ, ಇಲ್ಲಿ ಹೋಗ್ಬಿಟ್ಟಿದೆ, ಸೊ ಹುಡುಕು ಅಂತ ಹೇಳೋದು. ಅದನ್ನ ಆಲ್ರೆಡಿ ಅಲ್ಲಿ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಅವರು ಅದನ್ನ ಹುಡುಕ್ತೆ ಫಸ್ಟ್ ಇದೆಲ್ಲ ನೋಡ್ತಾರೆ, ಹೆಂಗ್ ಹುಡುಕ್ತಾರೆ, ಅವ್ರ ಹೆಂಗೆ ಶಾಕ್ ಆಗ್ತಾರೆ, ಅವ್ರ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಅವಾಗೆ ಇಲ್ಲಿ ಇಟ್ನಲ್ಲ, ಸೊ ಅವರು ಈಸಿಯಾಗಿ ಹುಡುಕ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಹುಡುಕ್ಲಿ, ಎಲ್ಲ ನೀಟಾಗಿ ಹುಡುಕ್ಲಿ. ಅದಾದ್ಮೇಲೆ ಇದು ಸಿಗೋ ತರ ಆಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಜಾಬಲ್ಲೇ ಇರಲಿ. ಹಲೋ ಅಣ್ಣ, ಇದು ಅಂಗಡಿಗೆ ಹಾವು ಬಂದ್ಬಿಡ್ತಣ್ಣ. ಅಕ್ಕ ಮೇಲೆ ಯಾರನ್ನೋ ಕರ್ಕೊಬರಕ್ ಹೋಗಿದ್ದಾರೆ. ಹಾ ಅಣ್ಣ, ಒಂದ್ ಸ್ವಲ್ಪ ಕೈ ಎಷ್ಟು ದೊಡ್ಡದಿದೆ, ಬಂದ್ಬಿಟ್ಟಿದೆ, ಇಲ್ಲಿ ಸಂಧಿಯಲ್ಲಿ ಹೋಗ್ಬಿಟ್ಟಿದೆ. ಅದ್ ಗೊತ್ತಿಲ್ಲ ಅಣ್ಣ ಏನು ಅಂತ. ಅಕ್ಕನೇ ಅಂತೂ ಹಿಂಗ್ ಹೋಯ್ತು ಅಂತ ಮೇಲೆ ಕರ್ಕೊಬರಕ್ ಹೋಗಿದ್ದಾರೆ, ಯಾರನ್ನ ಇದಾರ ಅಂತ. ಹಲೋ, ಮೇಲ್ಗಡೆ ಹೋಗಿದ್ದೀರಿ, ಅವ್ರು ಯಾರು ಇಲ್ಲ. ಬರ್ತಿದ್ಯಾ? ಅಲ್ಲಿ ಮನೆ ಕಟ್ತಿದಾರ, ಕೋಲು ಏನಾದ್ರು ತಗೊಂಬ, ಇಲ್ಲಿ ಏನೂ ಇಲ್ಲ. ರೀ, ಒಂದು ಖಾಲಿದು ಕಂಟೈನರ್ ಸಿಗುತ್ತಲ್ಲ, ಬಾಕ್ಸ್ ತರ, ಆತರ ತಗೊಬಂದ್ಬಿಡಿಲ್ಲ ಅಂದ್ರೆ ನೀವು ಹಿಡ್ದು ಹಾಕ್ಬೇಕು ಅದ್ರೊಳಗಡೆ. ಗಾಯ್ಸ್, ನಿಜವಾಗ್ಲೂ ನಂಬಿಟ್ಟವ್ರೆ. ನಾನು ಏನಾದ್ರು ತಗೊಂಬರ್ರಿ ಅದನ್ನ ಇದ್ ಮಾಡೋದಕ್ಕೆ ಅಂತ ಅಂದ್ರೆ, ಅವರು ನಿಜ ನಂಬಿಟ್ಟು ತಗೊಂಬರ್ತೀನಿ, ಸೌಂಡ್ ಮಾಡಕ್ ಹೋಗ್ಬಿಟ್ಟು ಸೌಂಡ್ ಮಾಡಿದ್ರೆ ಆಚೆ ಬಂದ್ಬಿಡುತ್ತೆ ಅಂತ ಹೇಳ್ತವ್ರೆ. ನೋಡೋಣ ಏನಾಗುತ್ತೆ, ಏನ್ ಮಾಡ್ತಾರೆ. ಅಲ್ಲೆಲ್ಲ ಹುಡ್ಕೊಂಡು ಹೋಗ್ಲಿ ನಾನು ಇವಾಗ. ಮನೆ ಬರ್ಸುತ್ತೆ. ಇಲ್ಲೇನು ಬರ್ತಾ ಇದ್ದೀನಿ ನೀನು? ಹಿಂಗ್ ಒಳಗ್ ಹೋಯ್ತು, ಬಟ್ ಅದೇ ಎಲ್ಲೋ ಆಯ್ತು ಅಂತ ನೋಡಿದ್ರೆ ಬಿಟ್ಬಿಟ್ಟು ನೀನು. ಅಲ್ಲಿ ಅಂತ ನೋಡಿದ್ರೆ ಲೈಟ್ ಹಾಕ್ರಿ. ಲೈಟ್ ಏನು ಹಾಕಿದ್ದೀನಿ ಅಲ್ಲಿ, ಫ್ಲಾಶು ಇದ್ದಿದ್ರೆ ಹೋಗೋ ಪರವಾಗಿಲ್ಲ. ಅದೆಲ್ಲ ಅದು ಕೋಲಲ್ಲಿ ಹಿಂಗ್ ಮಾಡು. ಎಲ್ಲ ಸೇರ್ಕೊಂಡ್ರಮ್ಮ ಒಳಕ್ಕೆ ಹೋಗ್ಬಿಟ್ಟು ಈ ಕೋಲ್ ತಗೊಂಡು ಹಿಂಗ್ ಮಾಡು. ಸುಮ್ಮನೆ ಇರು ನಿಮಿಷ. ನಿದ್ದೆ ಬರ್ತಿದ್ದಪ್ಪ ನೀನು. ಅಲ್ಲಿ ಮೇಲೆ ಹೆಂಗ್ರಿ ಹೋಯ್ತದೆ ನೆಲದಲ್ಲಿ? ಒಂದು ನಿಮಿಷ.
ರಾಮ್ ಇವ್ರ ನೆಟ್ಟಗೆ ಹುಡುಕ್ತಿಲ್ಲ, ನಾವು ಹೇಳಿದ್ದೆ ಅಂತ ಇವ್ರು ಹೇಳಿದ್ದೆ ಅಂತ ಹುಡುಕ್ತಿಲ್ಲ ಅಲ್ಗೋಗೈತಾ ಅಂದ್ರೆ ಹಿಂಗ್ ಹೋಯ್ತು ಕಣ್ರಿ. ಇಲ್ಲೆಲ್ಲ ನಮ್ಗೆ ಕಾಣಿಸ್ತಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು. ಇಲ್ಲೆಲ್ಲ ಕಾಣಿಸ್ತಿದೆ, ಇಲ್ಲೆಲ್ಲ ಇಲ್ಲ. ಈ ಸ್ಟೆಪ್ಪಲ್ಲಿ ಹೋಗಿಲ್ಲ ಅಂತ ಏನು ಗ್ಯಾರಂಟಿ? ಮೇಲ್ ಕತ್ತಲ್ಲ ಏನು ಗ್ಯಾರಂಟಿ? ಯಾವ ನಡ್ಕೊಂಡು ಹೋಗಿ ಹತ್ತಲ್ಲ ಅಂತ. ಎಷ್ಟಪ್ಪ ಆಯ್ತು? ಅದನ್ನ ವಿಡಿಯೋ ಆಯ್ತಾ? ಹೋಗ್ಲಿ. ಇಷ್ಟೇ ಕರ್ರಗೈತೆ ಒಟ್ನಲ್ಲಿ, ಇಷ್ಟಪ್ಪ ಐತೆ. ಯಾವ್ದು ಈ ಬೆರಳಿನ ಸೈಜ್ ಇಲ್ಲಾಂದ್ರೆ ಅದು ಪುಂಗಿ ಸಾಂಗ್ ಹಾಕಿದ್ರೆ ಆಚೆ ಬರುತ್ತೆ ನೋಡ್ಕೊಂಡು. ಯಾಕಕ್ಕ ನಂತರ ಕಲೋದು ಈ ಕಡೆ ಇಲ್ಲದೆ ನಾವು ಎಷ್ಟೊತ್ತವರೆಗೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ಇಷ್ಟೊತ್ತವರೆಗೂ ಇರುತ್ತೆ ಅದು ಇಲ್ಲಿದ್ರೆ. ಇಲ್ಲಿ ಹೋಗಕ್ಕೆ ಎಲ್ಲ ಜಾಗ ಇಲ್ಲ ಕಣ್ಣ, ಇಲ್ಲಿ ಬ್ಲಾಕ್ ಆಗಿತ್ತು. ಅದು ಕೋರ್ಕೊತಿದ್ದೀವಿ ನಿಜ. ಅವರು ರೆಸ್ಕ್ಯೂ ಅವ್ರಿಗಾದ್ರೂ ಫೋನ್ ಮಾಡ್ಬೋದಾಗಿತ್ತು ಕಂಡ್ರೆ. ಅವರು ಒಂದು ಬಾಕ್ಸ್ ತಗೊಂಡು ಹೋಗ್ತಾರೆ. ನಂಗೆ ಬೇರೆ ಭಯ, ಯಾವ ಚೀಲ ಜಾಸ್ತಿ ಸೇರ್ಕೊಬಿಟ್ಟಿರುತ್ತೋ ಅಂತ. ಅದನ್ನಾದ್ರೂ ನೋಡಿದ್ರೆ ಹೋಗ್ಲಿ, ಎತ್ತಗಾನ ಹೋಯ್ತು. ರಮೆ ಇಲ್ಲಿ ಹಿಂಗೆ ಹೋಯ್ತು ಅಷ್ಟೇ ನಮ್ಗೆ ನೋಡಿದ್ದು. ಫುಲ್ ಇಲ್ಲಿ ತನಕ ಬಂತಾ? ಹ್ಞೂ ಹಿಂಗೆ ಒಳಗೆ ಹೊಂಟೈತಿ, ನಮ್ಗೆ ಕಾಣಿಸಿಲ್ಲ ಕಂಡ್ರೆ. ಅಲ್ಲಿಂದ ಬತ್ತು ಗೊತ್ತು, ಕೆಳಗಡೆ ಬಗ್ಗೆ ನೋಡಿದೆ. ನೀನು ಹೋಗಿದ್ನಾ? ಒಳಗೆ ಹೊಂಟೈತು. ಸುಮ್ಮನೆ ಮನೆ ಹುಚ್ಚ, ಇವಾಗೆಲ್ಲ ಕ್ಲೀನೇ ಮಾಡ್ಬಿಡ್ಬೋದಾಗಿತ್ತು ಇಷ್ಟೊತ್ತಾಗಲೇ ಅಲ್ಲಿ. ಅವ್ರ ಅಣ್ಣನ ಬೇರೆ ಹುಷಾರು, ತಮ್ಮ ಬೇರೆ ಹುಷಾರು, ಅವನೇ ಬಂದಿಲ್ಲ. ವಿಡಿಯೋ ಎಲ್ಲ ತೋರಿಸ್ಲಾ? ಅದೆಲ್ಲ ವಿಡಿಯೋ ಮಾಡಿದೆ ಅಂದಲ್ಲ. ನಾನು ಇಷ್ಟು ಮಾತ್ರ ಮಾಡಿಬಿಟ್ಕೊಂಡ್ರೆ ಅದು ಕೆಳಗೆ ಹೋಗೈತೆ, ಅದೇ ಕಾಣಿಸ್ತದೆ. ನೋಡಿದೆ ನಾನು ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡಿರೋದು. ಮೇಲ್ಗಡೆ ಎತ್ಕೊಂಡು ಹೋಗಲ್ಲ, ಹತ್ತುತ್ತಾ ಹೋಗು. ಎತ್ಲಾಗ ಹೋಯ್ತು ಅಂತ ನೋಡ್ಕೊಬರ್ತಾನೆ. ಸುಮ್ಮನೆ ಯಾವ ಇವ್ರನ್ನ ಕರೆಯೋದಕ್ಕೆ ನೋಡ್ಬೇಕು ಎಲ್ಲೋಯ್ತು ಅಂತ ಅಂದ್ಬಿಟ್ಟು. ಅವರಂತೂ ನಿಜ ಅಂತ ನಂಬ್ಕೊಂಡು ಎಲ್ಲ ಹುಡುಕ್ತಾ ಬಿದ್ದವ್ರೆ ಗೈಸ್. ಹಂಗೆ ಹುಡುಕ್ಲಿ. ರಿಯಲ್ ಏನಂತ ನೋಡು, ರಿಯಲ್ ಏನಂತ ನೋಡು. ಫ್ರಾಂಕ್ ಆದ್ರೆ ಫ್ರಾಂಕ್ ಆದ್ರೆ ತಾನೇ. ಗೈಸ್ ನೋಡಿದ್ರಲ್ಲ ಅವ್ರ ಹೆಂಗೆ ಪ್ರ್ಯಾಂಕ್ ಆದ್ರ ಇಲ್ವಾ ಏನು ಗೊತ್ತಾಗ್ತಿಲ್ಲ. ಆದ್ರೂ ಫಸ್ಟ್ ಫೋನ್ ಎಲ್ಲ ಮಾಡಿದ್ನಲ್ಲ ಅವಾಗೆಲ್ಲ ಗಾಬರಿ ಬಿದ್ದು ಬಂದ್ರು. ಪ್ರ್ಯಾಂಕ್ ಅಷ್ಟೊಂದು ಏನದು ಶಾಕ್ ಆಗ್ಲಿಲ್ಲ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋ ಬೇಕಂದ್ರೆ ಸಪೋರ್ಟ್ ಮಾಡಿ ಗೈಸ್. ಅದಾದ್ಮೇಲೆ ಮತ್ತೆ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇರೆ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಚಾರ ಗೈಸ್, ಈ ತರ ಹಾವೇನಾದ್ರು ಮನೆಗೋ ಆಫೀಸ್ಗೋ ಎಲ್ಲೋ ಬಂದು ಅಂತ ಅಂದ್ರೆ ಅದನ್ನ ಸಾಯಿಸೋದಾಗಿರ್ಲಿ ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ ಗೈಸ್. ಇವಾಗ ಎಷ್ಟೊಂದು ರೆಸ್ಕ್ಯೂ ಟೀಮ್ ಎಷ್ಟೊಂದು ಇರುತ್ತಲ್ವಾ ಗೈಸ್, ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ಬಂದು ಅದನ್ನ ನೀಟಾಗಿ ತಗೊಂಡೋಗಿ ಎಲ್ಲಾದ್ರೂ ಫಾರೆಸ್ಟ್ ಏರಿಯಾ ಕಡೆ ಬಿಡ್ತಾರೆ. ಸೊ ಇದೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊಂತಾ ಇದೀನಿ. ಬಾಯ್ ಬಾಯ್ ಗೈಸ್.